ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇದು ಗುರುವಾರದ ಬೆಳಗಿನ ಬ್ಲಾಗು. ಗುರುವಾರ ಅಂತಂದರೆ ನಮ್ಮ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣನ ಅಂತ ಹೇಳ್ಬೋದು. ಸೊ ಗುರುವಾರ ಹಾಗೆ ಶುಕ್ರವಾರ ಶನಿವಾರ ಈ ವಾರದ 3 ದಿನಗಳಲ್ಲಿ ಸ್ವಲ್ಪ ಬೇಗನೆ ಡೇನ ಸ್ಟಾರ್ಟ್ ಮಾಡ್ಕೊತೀವಿ. ಮಿಕ್ಕಿದ ದಿನಲ್ಲಿ ಸ್ವಲ್ಪ ಲೇಟಾಗಿ ಎದುರು ನಡೆಯುತ್ತೆ. ಬಟ್ ಈ 3 ದಿನ ಅಂತೂ ಕೆಲಸ ಜಾಸ್ತಿನೇ ಇರುತ್ತೆ. ಹಾಗೆ ಗುರುವಾರ ರಾಯರ ಪೂಜೆ, ಶುಕ್ರವಾರ ವಾರದ್ದು ಈ ಥರದ್ದು ಇರುತ್ತಲ್ವ, ಹಾಗೆ ಶನಿವಾರದ್ದು ಮನೆ ದೇವರ ಪೂಜೆ ಇರುತ್ತಲ್ಲ, ಈ 3 ದಿನಗಳು ಸ್ವಲ್ಪ ಬೇಗನೆ ಎದ್ದು ಡೇನ ಸ್ಟಾರ್ಟ್ ಮಾಡ್ಕೊತೀನಿ. ಮೊದಲು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಇಕ್ಬಿಟ್ರೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು. ಯಾಕಂತಂದರೆ ಮನೆಯಲ್ಲಿ ಕೆಲಸಕ್ಕೆ ಹೋಗೋರು ಹಾಗೆ ಸ್ಕೂಲ್ಗೆ ಹೋಗೋರು ಇರೋದ್ರಿಂದ ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟಲ್ಲಿ ರೆಡಿ ಮಾಡ್ಕೊಂಬಿಟ್ರೆ ಅವರಿಗೆ ಮೊದಲಿಗೆ ಬ್ರೇಕ್ಫಾಸ್ಟ್ ಆಗಿರಬೇಕಲ್ವ, ಅದಕ್ಕಂತಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಕ್ಬಿಟ್ಟು ಆಮೇಲೆ ನಾನು ಆಚೆ ಕಡೆ ಎಲ್ಲ ತೊಳೆದು ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ. ಸೊ ಇವತ್ತು ನಮ್ಮ ಮನೆಗೆ ಹೇಗೆ ದೋಸೆ ಇಟ್ಟಿತ್ತು ಅದನ್ನೇ ಇವತ್ತು ನಾನು ಪಡ್ಡು ಮಾಡ್ಕೊತಿದ್ದೀನಿ. ಸೊ ಇವತ್ತು ಮಸಾಲ ಪಡ್ಡು ಮಾಡ್ತಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಸಹ ಮಾಡ್ತಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನಾವು ಪ್ಲೈನಾಗಿ ಪಡ್ಡು ಮಾಡೋದಕ್ಕಿಂತ ಈ ಥರ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ, ಹಾಗೆ ನನ್ನ ಮಗಳಿಗೂ ಸ್ವಲ್ಪ ವೆಜಿಟೇಬಲ್ ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ವಲ್ಲ, ಅದಕ್ಕೆ ಈ ಥರ ಆ್ಯಡ್ ಮಾಡಿ ಕೊಟ್ಟರೆ ಅವಳಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಕೊಡ್ತಿದ್ದೀನಿ. ಸೊ ಇದಕ್ಕೆ ನಾನು ಕ್ಯಾರೆಟ್ ತುರಿ ಹಾಗೆ ಈರುಳ್ಳಿ, ಕೊತ್ತಂಬರಿ, ಸಬ್ಬಾಕ್ಷಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಇವಾಗ ನಾವು ದೋಸೆ ಇಟ್ಟಿತ್ತಲ್ಲ ಅದನ್ನು ಸಹ ನಾವು ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದು ಹಾಕೋದಕ್ಕಿಂತ ದೋಸೆ ಇಟ್ಟು ಫ್ರಿಜ್ಜಿಂದ ತೆಗೆದು ಒಂದು 1/2 ಅವರ್ ಬಿಟ್ಟು ಆಮೇಲೆ ಹಾಕೋದು ತುಂಬಾ ಬೆಸ್ಟ್. ಯಾಕಂದರೆ ನಾವು ಫ್ರಿಜ್ಜಲ್ಲಿಟ್ಟಾಗ ಅದು ಫಾರ್ಮೆಟ್ ಆಗಿರುತ್ತಲ್ವ. ಸೊ ಸ್ವಲ್ಪ ಹೊತ್ತು ಕೂಲ್ ಆದಮೇಲೆ ಇಟ್ಟು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದೇ ತುಂಬಾ ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನಿವತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ಲ. ಯಾಕಂದ್ರೆ ನನ್ನ ಮಗಳು ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸಿಕ್ಕರೆ ಮತ್ತು ಖಾರ ಆಗಿಬಿಡುತ್ತಲ್ವ, ಅದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತೀನಿ. ಸೊ ಹೇಗೂ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತೀನಲ್ಲ, ಸೊ ಹಾಗೆ ಖಾರ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೇಡ ಅಂತ ಜಸ್ಟ್ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮಸಾಲೆ ಪಡ್ಡು ಮಾಡೋದ್ರಿಂದ ವೆಜಿಟೇಬಲ್ ಎಷ್ಟು ಇಂಪಾರ್ಟೆಂಟು, ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಸಹ ಅಷ್ಟೇ ಇಂಪಾರ್ಟೆಂಟು. ಈ ಥರ ಒಗ್ಗರಣೆ ಮಾಡಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಪಡ್ಡು ಅಂತೂ. ಸೊ ನಮ್ಗೆ ಈ ಥರ ಎಲ್ಲ ಸ್ವಲ್ಪ ಒಗ್ಗರಣೆ ಮಾಡಿ ತಿನ್ನೋದು ಹ್ಯಾಬಿಟ್ಟು. ಸೊ ಕೆಲವರೆಲ್ಲ ಹಾಗೆ ತರಕಾರಿ ಹಾಕ್ಬಿಟ್ಟು ಡೈರೆಕ್ಟಾಗಿ ಮಾಡ್ತಾರೆ. ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಬಾಣಲೆಗೆ ಆಯಿಲು, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ, ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಹಸಿ ಕರಿಬೇವನ್ನ ಸೇರಿಸ್ಕೊಂಬಿಟ್ಟು ಈ ಒಗ್ಗರಣೆ ಹಾಕಿರ್ತೀವಲ್ಲ, ಹಾಗೆ ಡೈರೆಕ್ಟಾಗಿ ಬಿಸಿ ಆಯಿಲ್ ಹಾಕೋಕ್ಕೆ ಹೋಗ್ಬಾರ್ದು. ಬಿಸಿ ಆಯಿಲ್ ಹಾಕಿದಾಗ ಅದೆಲ್ಲ ಸ್ವಲ್ಪ ಗಂಟು ಕಟ್ದಂಗೆ ಆಗಿಬಿಡುತ್ತೆ. ಸೊ ಸ್ವಲ್ಪ ತಣ್ಣಗಾದಮೇಲೆ ಆ ಒಗ್ಗರಣೆನ ಆ ಬ್ಯಾಟರ್ ಜೊತೆಗೇ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಸೈಡ್ ಇಟ್ಕೊಂಡ್ಬಿಡ್ತೀನಿ. ಸೊ ಈ ಥರ ನಮಗೇನಾದ್ರು ಮನೆಯಲ್ಲಿ ಕೆಲಸಗಳಿರೋ ದಿನದಂತೂ ನಾವಂತೂ ಸ್ವಲ್ಪ ಬೇಗ ಆಗುವಂಥ ಬ್ರೇಕ್ಫಾಸ್ಟ್ನೇ ಚಾಯ್ಸ್ ಮಾಡ್ಕೊಂಡಿರ್ತೀವಲ್ಲ. ಸೊ ನಾನು ಈ ಥರ ಮೊದಲಿಗೆ ಟೊಮೊಟೊ ಬಾತ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಟೊಮೊಟೊ ಬಾತಿಗಿಂತ ಪಡ್ಡು ಮಾಡೋಣ. ಯಾಕಂದರೆ ದೋಸೆ ಹಿಟ್ಟು ಜಾಸ್ತಿ ದಿನಾನು ಇಟ್ಟರು ಅದು ಸ್ವಲ್ಪ ಹುಳಿ ಬಂದುಬಿಡುತ್ತೆ. ಸೊ ನೆನ್ನೆ ಮಾಡಿದ್ದು ಹಿಟ್ಟಿತ್ತಲ್ಲ ಅದನ್ನೇ ಇವಾಗ ಮಾಡ್ಕೊಂಬಿಡೋಣ. ಸೊ ಇವತ್ತು ಅದು ಖಾಲಿ ಆಗುತ್ತೆ, ನಾಳೆ ಬೇಕಾದ್ರೆ ಟೊಮೊಟೊ ಬಾತ್ ಮಾಡ್ಕೋಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಹಾಗೆ ಒಂದು ಸ್ವೀಟ್ ಪೊಟಾಟೋನು ಇತ್ತು ಮನೆಗೆ, ಅದನ್ನೇ ಮಗಳಿಗೆ ಸ್ವಲ್ಪ ಸೈಡ್ ಡಿಶ್ ಆಗಿ ಒಂದು ಫ್ರೂಟ್ಸು ಹಾಗೆ ಸ್ನ್ಯಾಕ್ಸ್ ಎಲ್ಲ ಹಾಕಿ ಕಳಿಸ್ತೀವಲ್ಲ, ಅದೇ ರೀತಿಯೇ ಇದನ್ನು ವೆಜಿಟೇಬಲ್ ಆಗಿರ್ಬೋದು, ಫ್ರೂಟ್ಸ್ ಎಲ್ಲನೂ ಆ್ಯಡ್ ಮಾಡ್ತಿರ್ತೀವಿ. ಸೊ ಇವತ್ತು ಇವಳಿಗೆ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಇವತ್ತು ಸ್ವೀಟ್ ಪೊಟಾಟೋನ ಬೇಯಿಸ್ಬಿಟ್ಟು ಅದನ್ನೇ ಕಟ್ ಮಾಡಿ ಹಾಕಿ ಕಳಿಸ್ತೀನಿ. ಇವಾಗ ಅದನ್ನು ಸಹ ಬೇಯಿಸೋಕೆ ಇಟ್ಬಿಟ್ಟು, ಸೊ ಸ್ವೀಟ್ ಪೊಟಾಟೊ ಬೇಯಿಸ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಸ್ವಲ್ಪ ತಿನ್ನೋಕ್ಕೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಇದರಿಂದ ಬೇಕಾದ್ರೆ ಚಪಾತಿ ಮಾಡ್ಬೋದು. ಹಾಗೆ ಕೆಲವರು ಡೈರೆಕ್ಟಾಗಿ ತಿನ್ನಲ್ಲ ಅಂತಂದರೆ ಸೊ ಇದನ್ನು ಚಪಾತಿ ಮಾಡಿ ಆ ರೂಪದಲ್ಲೂ ಕೊಡ್ಬೋದು. ಬಟ್ ನನ್ನ ಮಗಳಿಗೆ ಕೊಟ್ಟರೆ ಹಾಗೇ ತಿಂತಾಳೆ, ಅದಕ್ಕಂತ ನಾನು ಬೇಯಿಸ್ಬಿಟ್ಟೇ ಅದನ್ನು ಕೊಡ್ತೀನಿ. ಸೊ ಅದು ಒಂದು ಕಡೆ ಬೇಯೋದಕ್ಕಿಟ್ಬಿಟ್ಟು ಒಂದು 10 ನಿಮಿಷ ಅದನ್ನು ಬೇಯಿಸ್ಕೊಂಡು ಸರಿ ಇಟ್ಕೊತೀನಿ. ಸೊ ಹಾಗೆ ಈ ಕಡೆ ಒಂದು ಕಡೆ ಹಿಟ್ಟನ್ನು ಸಹ ಒಂದು 10 ನಿಮಿಷ ಆಯ್ತು ನಾವು ಬ್ಯಾಟರ್ ರೆಡಿ ಮಾಡಿಟ್ಕೊಂಡು, ಈಗ ಇದಕ್ಕೆ ಅಂಬೊಡೆ ಹೆಂಚಿಟ್ಕೊಂಡ್ಬಿಟ್ಟು ಆಯಿಲ್ ಅಪ್ಲೈ ಮಾಡಿಕೊಂಡು, ಸೊ ಇವಾಗ ನಾವು ರೆಡಿ ಮಾಡಿದಂಥ ಬ್ಯಾಟರ್ನ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಬೇಕಿದೆ ನಿಮಗಿಲ್ಲಿ ಇನ್ನೂ ಸ್ವಲ್ಪ ಫ್ಲಫಿಯಾಗಿ ಸಾಫ್ಟಾಗಿ ಬರಬೇಕು ಅಂಬೊಡೆ ಅಂತಂದರೆ ಇದಕ್ಕೆ ಇನ್ನು ಸ್ವಲ್ಪ ಒಂದು ಪಿಂಚ್ ಅಷ್ಟು ಬೇಕಾದ್ರೆ ಅಡುಗೆ ಸೋಡಾ ಹಾಕ್ಕೋಬೋದು. ನಾವಂತೂ ಅಡುಗೆ ಸೋಡಾ ಬಳಸೋದೇ ಇಲ್ಲ ಯಾವುದೇ ರೀತಿ ಅಡುಗೆಗಳಿಗೆ. ಯಾಕಂದರೆ ಅಡುಗೆ ಸೋಡಾ ಬಳಸೋದ್ರಿಂದ ತುಂಬಾ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಇದೆಲ್ಲ ಉರಿಯುತ್ತೆ. ಸೊ ಅದರಿಂದ ನಾನು ಅಡುಗೆ ಸೋಡಾ ಬಳಸೋಕ್ಕೆ ಹೋಗಲ್ಲ. ಸೊ ನಾನು ಅದಕ್ಕೆ ಹಾಕೋಕ್ಕೂ ಹೋಗಲ್ಲ. ಅದಕ್ಕಂತ ನಾವು ಬ್ಯಾಟರ್ನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಸೋಡಾ ಹಾಕೋಬೋದು, ಈ ಥರ ಸಾಫ್ಟಾಗಿಯೇ ಬರುತ್ತೆ. ಬ್ಯಾಟರ್ ಸ್ವಲ್ಪ ತೆಳುವಾಗಿರಬೇಕಷ್ಟೇ. ಇವಾಗ ಬ್ಯಾಟರೆಲ್ಲ ಅಂಬೊಡೆ ಹೆಂಚಲೆಲ್ಲ ಹಾಕ್ಕೊಂಬಿಟ್ಟು ಈಗ ಮುಚ್ಚಳ ಹಾಕಿಬಿಟ್ಟು ಒಂದು 2ರಿಂದ 3 ನಿಮಿಷ ಹಾಗೆ ಸ್ಟೀಮ್ ಆಗೋಕ್ಕೆ ಬಿಟ್ಬಿಡೋಣ. ಸೊ ಒಂದು 3 ನಿಮಿಷ ಆದಮೇಲೆ ಇವಾಗ ಒಂದು ಸ್ಪೂನ್ ಸಹಾಯದಿಂದ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ. ಬೇಕಿದ್ರೆ ನೀವು ಈ ಪ್ಲೇಸಲ್ಲಿ ಆಯಿಲು ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಬಟ್ ಈ ಥರ ಮಸಾಲ ಪಡ್ಡು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಅಂತಂದರೆ ನಾನಿವತ್ತು ಕಡಲೆಬೀಜ ಹಾಗೆ ಕಡಲೆಪಪ್ಪನ್ನ ಬಳಸ್ಕೊಂಡು ಒಂದು ಚಟ್ನಿ ಮಾಡಿದೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕಡಲೆಬೀಜ ಮತ್ತು ಸ್ವಲ್ಪ ಕಡಲೆಬೀಜನ ಹುರಿದಿಟ್ಕೋಬೇಕು. ಅದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಕಡಲೆಪಪ್ಪು ಹಾಗೆ ಅದಕ್ಕೆ ಒಣಮೆಣ್ಸಿನ್ಕಾಯಿ, ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಅದನ್ನು ಸ್ವಲ್ಪ ಚಟ್ನಿ ಥರ ಗ್ರೈಂಡ್ ಮಾಡ್ಕೊಂಬಿಟ್ರೆ ಚಟ್ನಿ ರೆಡಿಯಾಗುತ್ತೆ. ಈ ಥರ ಸಿಂಪಲ್ಲಾಗಿಯೇ ಚಟ್ನಿ ಸೂಪರಾಗಿರುತ್ತೆ.
ಬಟ್ ಆ ಚಟ್ನಿ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಕೆಂಪು ಚಟ್ನಿ ಥರ ಇರುತ್ತೆ. ಟೇಸ್ಟಿಯಾಗಿನೂ ಇರುತ್ತೆ. ಸೊ, ಅದಕ್ಕೆ ನಾವು ಹುಣಸೆ ಹಣ್ಣು, ಕೊತ್ತಂಬರಿ ಏನೂ ಹಾಕಲ್ಲ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ ಚಟ್ನಿ ಅಂತೂ. ಆ ಕೆಂಪು ಚಟ್ನಿ ಮತ್ತು ಪಡ್ಡುಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಸೊ, ನಾನು ಇನ್ನು ಬ್ಯಾಟರ್ ಎಲ್ಲ ಇತ್ತಲ್ಲ ಅದನ್ನು ಇವಾಗ ಪ್ರೆಸೆಂಟ್ ಎಷ್ಟು ಬೇಕೋ ಹಾಗೆ ನನ್ನ ಮಗಳಿಗೆ ತಿನ್ಸೋಕ್ಕೆ ಮತ್ತು ಅವಳ ಬಾಕ್ಸಿಗೆ ನಮ್ಮ ಮನೆಯವರಿಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಬ್ಯಾಟರೆಲ್ಲ ನಾನು ಆಮೇಲೆ ಮಾಡ್ಕೊಳ್ಳೋ ನಿಧಾನಕ್ಕೆ. ಫಸ್ಟು ನಾವು ಮೊದಲು ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮೊದಲು ಪೂಜೆ ಮಾಡ್ಕೋಬೇಕು ಅಂದ್ಕೊಂಡೆ. ಸೊ, ಅಷ್ಟೊತ್ತಿಗೆ ಆಗಲೇ ಇವಾಗ 7:30 ಆಗಿಬಿಟ್ಟಿದೆ ಟೈಮು. ಸೊ, ಇವಾಗ ನಾನು ಎವ್ರಿಡೇ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡಿರ್ತೀನಲ್ಲ, ಸೊ ಅದನ್ನೇ ಇವತ್ತು ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ವೆಯ್ಟ್ ಲಾಸ್ ಡ್ರಿಂಕ್ ನಾನು ಡೈಲಿ ತೊಗೊತೀನಿ ಅಂತ. ಸೊ, ಇವಾಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಆದರೆ ಸ್ವಲ್ಪ ಬಿಸಿ ಬಿಸಿಯಾಗಿರಬೇಕು ನೀರು ಒಂದು ಗ್ಲಾಸ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೋಬೇಕು. ಚಿಯಾ ಸೀಡ್ಸು ಒಂದು 10 ಮಿನಿಟ್ಸ್ ಅಷ್ಟು ನೆನೆಸ್ಕೊಂಡ್ರೆ ಸಾಕು, ನೆನೀತವೆ. ಇಲ್ಲ ಅಂತಂದರೆ ನಿಮ್ಗೆ ಟೈಮ್ ಇತ್ತು ಅಂದರೆ ಓವರ್ ನೈಟ್ ಬೇಕಾದ್ರೂ ಸೋಕ್ ಮಾಡ್ಕೋಬೋದು. ಸೊ, ಹಾಗೆ ಒಂದು ಕಡೆ ಪಡ್ಡೂನು ಮಾಡ್ಕೊತಿದ್ದೀನಿ, ಇನ್ನೊಂದು ಕಡೆ ಈ ಥರ ಡ್ರಿಂಕು ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಪುದೀನ ಎಲೆ ಹಾಕ್ಕೊಂಬಿಟ್ಟು ಸ್ವಲ್ಪ ಲೆಮನ್ ಜ್ಯೂಸನ್ನ ಸೇರಿಸ್ಕೊಂಡು 1 ಸ್ಪೂನಷ್ಟು ಇದು ಹನಿನ ಸೇರಿಸ್ಕೊತಿದ್ದೀನಿ. ಹನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ, ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಹನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಯಾವ ಥರದ್ದು ಹನಿ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟೇ. ಸೊ, ನಾರ್ಮಲ್ ನಾವು ಇವಾಗ ಲಯನ್ಸ್ ಹನಿ ಇವದೆಲ್ಲ ಬರ್ತಾವಲ್ಲ, ಸೊ ಇದರಲ್ಲೆಲ್ಲ ಶುಗರ್ ಆ್ಯಡ್ ಆಗಿರುತ್ತೆ. ಸೊ, ಅದಕ್ಕಿಂತ ಆದಷ್ಟು ಪ್ಯೂರ್ ಹನಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ನಾವು ಇಲ್ಲಿ ಕ್ಯಾಲರೀಸ್ ಬರ್ನ್ ಮಾಡಬೇಕು ಅಂತ ಇಲ್ಲಿ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದ್ರೂ ಅಲ್ಲಿ ಶುಗರ್ ಆ್ಯಡ್ ಮಾಡ್ಕೊತೀವಲ್ಲ, ಸೊ ನಮ್ಮ ಕ್ಯಾಲೋರೀಸು ಬರ್ನ್ ಆಗಲ್ಲ, ನಾವು ವೆಯ್ಟ್ ಲಾಸ್ ಆಗೋಕ್ಕೂ ಚಾನ್ಸ್ ಇರಲ್ಲ. ಸೊ, ಆದಷ್ಟು ಔಟ್ಸೈಡಿಂದ ಹನಿ ಬಿಟ್ಟು ಪ್ಯೂರ್ ಹನಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ, ಹಾಗೆ ನಾನು ವೆಯ್ಟ್ ಲಾಸ್ ಡ್ರಿಂಕ್ನ ಕುಡ್ಕೊಂಡು ಈ ಥರದ್ದು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನೀವು ಬೇಕಿದ್ರೆ ಒಂದು 15 ಡೇಸ್ ಚಾಲೆಂಜ್ ಮಾಡಿಬಿಟ್ಟು ಆ ಥರ ಡ್ರಿಂಕ್ನ ತಗೊಳ್ರಿ. ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಕಮ್ಮಿ ಆಗುತ್ತೆ ವೆಯ್ಟ್ ಲಾಸ್ ಅನ್ನೋದು. ಸೊ, ನಾನಂತೂ ಈ ಥರದ್ದು ಉಗುರು ಬೆಚ್ಚಗೆ ಕುಡಿಬೇಕು, ಸ್ವಲ್ಪ ಬಿಸಿ ಬಿಸಿಯಾಗಿಯೇ ತೊಗೋಬೇಕು. ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ, ಇದು ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇವಾಗ ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ನಾನು ಸಹ ಫ್ರೆಶ್ ಅಪ್ ಆಗಿಬಿಟ್ಟು ದೇವರ ಪೂಜೆನೂ ಮಾಡಿಕೊಂಡೆ. ಸೊ, ರಾಯರಿಗೆ ಇವತ್ತು ಮಾವಿನ ಹಣ್ಣು ಇಟ್ಬಿಟ್ಟೆ. ರಾಯರಿಗೆ ಮೇಯ್ನ್ ಅಂತಂದರೆ ಮಾವಿನ ಹಣ್ಣಿನ ಸಿಹಿ ತುಂಬಾ ಇಷ್ಟ ಆಗುತ್ತೆ. ಬಟ್ ನಾವು ನೈವೇದ್ಯ ಮಾಡಿ ನೈವೇದ್ಯ ರೂಪದಲ್ಲಿ ಇಡಂಗಿಲ್ಲ. ಆದ್ದರಿಂದ ನಾನು ಡೈರೆಕ್ಟಾಗಿ ಮಾವಿನ ಹಣ್ಣು ಹಾಗೆ ಇಟ್ಟೆ. ಪೂಜೆ ಅಂತೂ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇವಾಗ 10:00 ಆಯಿತು. ಸೊ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಇಷ್ಟೊತ್ತು ಆಗಿಬಿಡುತ್ತೆ. ಗುರುವಾರ ಅಂತಂದರೆ ರಾಯರಿಗೆ ದೀಪ ಹಚ್ಚಿದಿರ ತಿನ್ನೋಕ್ಕಂತೂ ಮನಸ್ಸೇ ಬರಲ್ಲ. ಸೊ, ನಾನು ಬೇಕಾದ್ರೆ ಲೇಟ್ ಆದರೂ ಒಂದು 12 ಗಂಟೆ ಆದರೂ ವೆಯ್ಟ್ ಮಾಡ್ತೀನಿ. ಪೂಜೆ ಮಾಡಿಬಿಟ್ಟೆ ಬ್ರೇಕ್ಫಾಸ್ಟ್ನ ಮಾಡ್ಕೊತೀನಿ. ಬಟ್ ದೀಪ ಹಚ್ಚಿದಿರ ಗುರುವಾರ ಅಂತ ಯಾವುದೇ ಕಾರಣಕ್ಕೂ ತಿನ್ನಲ್ಲ. ಸೊ, ಆ ರೀತಿ ನಾವು ರಾಯರನ್ನ ನಂಬಿದ್ದೀವಿ. ಆದ್ದರಿಂದ ನನಗೆ ಆ ಥರ ಮಾಡೋಕ್ಕೂ ಮನಸ್ಸು ಬರಲ್ಲ. ಆದಷ್ಟು ನಾನು ದೇವ್ರಿಗೊಂದು ಕೈ ಮುಗಿದ್ಬಿಟ್ಟೆ ಗುರುವಾರ ಹೊತ್ತು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋದು. ಸೊ, ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಂಡು ನಾನು ಸಹ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಇದು ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ.